ಬೆಳಗಾವಿ ನಗರದಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಸಾಕಷ್ಟು ಹೆಣ್ಮಗಳಿಂದ ಒಂದು ಕಾಮನ್ ಕಂಪ್ಲೇಂಟ್ ಇತ್ತು. ಅಂದರೆ ಸಂಜೆ ಟೈಮ್ನಲ್ಲಿ ರೋಡ್ ಪಕ್ಕದಲ್ಲಿ ಆಗಲಿ, ಶಾಲಾ ಅವರೊಂದು ಆಗಲಿ ಅಥವಾ ಗದ್ದೆಯಲ್ಲಿ ಆಗಲಿ ಜನ ಅಲ್ಲಿ ಕುಡಿತಾರೆ, ಅದು ಗಾಜಲ್ಲೇ ಹಾಕ್ತಾರೆ. ಅದರಿಂದ ರೈತರಿಗೆ ಕೂಡ ತೊಂದರೆ ಆಗ್ತಾಯಿದೆ ಮತ್ತು ಇವರಿಗೆ ಸ್ವಲ್ಪ ಅಲ್ಲಿ ನಡ್ಕೊಂಡು ಹೋಗೋಕ್ಕೆ ಕೂಡ ಬೇಸರ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಒಂದು ವಾರದಿಂದ ಒಂದು ಡ್ರೈವ್ ಶುರು ಮಾಡಿದ್ದೀವಿ. ಈ ಪಬ್ಲಿಕ್ ಪ್ಲೇಸ್ನಲ್ಲಿ ಯಾರು ಕುಡಿತಾರೆ ಅವರ ಮೇಲೆ ಎಕ್ಸೈಸ್ ಆ್ಯಕ್ಟ್ನಲ್ಲಿ ಮತ್ತು ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ ನಾವು ಅವರ ಮೇಲೆ ಕಾನೂನು ಕೇಸ್ ದಾಖಲು ಮಾಡ್ತಾಯಿದ್ದೀವಿ. ಒಂದು ವಾರದಲ್ಲಿ ನಾವು 24 ಕೇಸಸ್ ಮಾಡಿದ್ದೀವಿ. 36 ಜನರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಅವ್ರದ್ದು ಡಿಜಿಟಲ್ ರೆಕಾರ್ಡ್ ಕೂಡ ಮೇಂಟೈನ್ ಮಾಡ್ತಾಯಿದ್ದೀವಿ. ಈ ಡ್ರೈವ್ ನಮ್ಮದು ಕಂಟಿನ್ಯೂ ಆಗುತ್ತೆ. ಈ ಘಟನೆಗಳು ಎಲ್ಲಿವರೆಗೆ ಜೀರೋ ಆಗಲ್ಲ ಅಲ್ಲಿವರೆಗೆ ಈ ಡ್ರೈವ್ ನಮ್ಮದು ಕಂಟಿನ್ಯೂ ಆಗುತ್ತೆ. ಸಾರ್ವಜನಿಕರು ನಮ್ಮ ಪೊಲೀಸರಿಗೆ ಇದರಲ್ಲಿ ಸಹಾಯ ಮಾಡಲಿ. ಈ ಥರ ಯಾವುದೇ ನೀವು ಎಲ್ಲೂ ನೋಡಿದರೆ 112ಗೆ ನೀವು ಕರೆ ಮಾಡ್ಕೊಂಡು ತಿಳಿಸಿ. ನಿಮ್ಮ ಐಡೆಂಟಿಟಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಬಟ್ ನಮ್ಮ ಬೆಳಗಾವಿ ಶಹರಕ್ಕೆ ಒಂದು ಒಳ್ಳೆಯ ಡಿಸಿಪ್ಲಿನ್ ಬರಲಿ. ನಮ್ಮ ಸರೌಂಡಿಂಗ್ಸ್ ಎಲ್ಲ ಜನರಿಗೆ, ಹೆಣ್ಮಗಳಿಗೆ, ಮಕ್ಕಳಿಗೆ ತಿರುಗಾಡೋಕ್ಕೆ ಸೇಫ್ ಇರಲಿ. ಆ ದಿಕ್ಕಿನಲ್ಲಿ ನಮಗೆ ನಿಮ್ಮ ಸಹಾಯ ಬೇಕು. ಧನ್ಯವಾದಗಳು. ಅದು ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಅದು ಮಾನ್ಯ ಕೋರ್ಟ್ ಜನರಲಿ ಅದು 3 months to 6 months ವರೆಗೆ ಸೆಂಟೆನ್ಸ್ ಆಗ್ಬೋದು ಅಥವಾ ಫೈನ್ ಇವರು ಕಟ್ಟಬೇಕಾಗ್ತದೆ.